ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ನ್ಯಾಯಾಲಯದ ಆದೇಶದಂತೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಎದುರುಗಡೆಯ ಅಪ್ಪ ಜಾತ್ರಾ ಮೈದಾನದಲ್ಲಿನ ಅನಧಿಕೃತ ಅಂಗಡಿಗಳನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ವತಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ನ ಮಧ್ಯೆ ತೆರವುಗೊಳಿಸಲಾಯಿತು. ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಎದುರುಗಡೆ ಇರುವ ಅಪ್ಪ ಜಾತ್ರಾ ಮೈದಾನದಲ್ಲಿನ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಕಲಬುರಗಿ ಮಹಾನಗರ ಪಾಲಿಕೆಯ ವತಿಯಿಂದ ನೋಟಿಸ್ ನೀಡಿದ್ದರೂ ಕೂಡ ತೆರವುಗೊಳಿಸದೇ ಇರುವ ಹಿನ್ನೆಲೆಯಲ್ಲಿ ಇಂದು ನ್ಯಾಯಾಲಯದ ಆದೇಶದಂತೆ ಶರಣಬಸವೇಶ್ವರ ಸಂಸ್ಥಾನದ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ಸಹಕಾರದೊಂದಿಗೆ ಭಾರಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಈ ತೆರವು ಕಾರ್ಯಾಚರಣೆಯ ಕುರಿತು ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆಯವರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಇವತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಎಕ್ಸಿಕ್ಯೂಟಿವ್ ಪಿಟಿಷನ್ ಆರ್ಡರ್ ಮಾಡಿರೋ ರೀತಿ ಇವತ್ತು ಬೇಲಿಫ್ ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಒಂದು ಪ್ರಾಪರ್ಟಿ ತೆರವುಗೊಳಿಸಬೇಕು ಅಂತ ಕೋರ್ಟ್ ಕಡೆಯಿಂದ ಆರ್ಡರ್ ಬಂದಿತ್ತು. ಆ ಆರ್ಡರ್ ಪಾಲನೆ ಮಾಡೋ ಸಲುವಾಗಿ ಈಗ ಗುಡಿ ಅವ್ರ ಕಡೆಯಿಂದ ಎಲ್ಲ JCB ಮತ್ತೆ ಸಾಹಿತ್ಯಗಳು ಹಚ್ಚಿ ತೆರವುಗೊಳಿಸ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಡಿಸ್ಪ್ಯೂಟೆಡ್ ಇರೋದು ಪ್ರಾಪರ್ಟಿಯನ್ನ ಬಿಟ್ಟು ಬೇರೆ ಎಲ್ಲಿ ಒತ್ತುವರಿ ಆಗಿದೆ ಅದನ್ನ ನಾವು ತೆರವುಗೊಳಿಸ್ತಾ ಇದೀವಿ. ಕಾರ್ಪೊರೇಷನ್ ಕಡೆಯಿಂದ ನಾವು ಈಗಾಗಲೇ ಐಡೆಂಟಿಫೈ ಮಾಡಿದೀವಿ ಯಾರ್ಯಾರು ಅನ್ಆಥರೈಸ್ಡ್ ಒತ್ತುವರಿ ಮಾಡಿ ಇಲ್ಲಿ ಶೆಡ್ಗಳು ಹಾಕಿದ್ದಾರೆ. ಅವರನ್ನ ನಾವು ಸ್ವಲ್ಪ ಕಾಲಾವಕಾಶ ಕೊಟ್ಟಿದೀವಿ. ಮಧ್ಯಾಹ್ನ ತನ ಅವ್ರ ಕಡೆಯಿಂದಾನೇ ತೆಗಿಬೇಕು. ಅವರು 2 ಗಂಟೆ 1.5 ಗಂಟೆ ತನ ತೆಗೆದಿಲ್ಲ ಅಂದ್ರೆ ನಾವು ತೆಗಿಬೇಕಾಗುತ್ತೆ ಅಂತ ಹೇಳಿ ಅವರಿಗೆ ಮೌಖಿಕವಾಗಿ ಒಂದು ವಾರ್ನಿಂಗ್ ಕೊಟ್ಟಿದೀವಿ. ಸೊ ಅವರು ಕೋಆಪರೇಟ್ ಮಾಡ್ತಾ ಇದ್ದಾರೆ. ಈಗ ಅವರು ತೆಗಿಯಕ್ ಚಾಲು ಮಾಡಿದ್ದಾರೆ. ಸೊ ಓವರ್ ಆಲ್ ಈ ಅಪ್ಪ ಮೈದಾನ್ ಅಥವಾ ಜಾತ್ರಾ ಮೈದಾನ್ ಅಂತ ನಾವು ಏನು ಕರಿತೀವಿ ಅದರಲ್ಲಿ ಕೋರ್ಟ್ ಆದೇಶದ್ದು ಈಗ ಪಾಲನೆ ನಡೀತಾ ಇದೆ. ಜೊತೆಗೆ ಕಾರ್ಪೊರೇಷನ್ ಕಡೆಯಿಂದ ಈ ಒತ್ತುವರಿ ಯಾರ್ಯಾರು ಮಾಡಿದ್ದಾರೆ ಮತ್ತೆ ಲೀಗಲ್ ಡಿಸ್ಪ್ಯೂಟ್ ಇಲ್ಲ ಅದರದ್ದು ತೆರವುಗೊಳಿಸುವುದು ಏನು ಕಾರ್ಯಕ್ರಮ ಇದೆ ಅದು ಕಾರ್ಪೊರೇಷನ್ ಕಡೆಯಿಂದ ನಾವು ಮಾಡಿಸ್ತಾ ಇದ್ದೀವಿ. ಈಗ ಡಿಸ್ಪ್ಯೂಟೆಡ್ ಇದರಲ್ಲಿ ಇರೋದು 3 ಪ್ರಾಪರ್ಟೀಸ್. ಈ ಒಂದು ಈಗ ಹಿಂದೆ ನಡೀತಾ ಇದೆ. ಇನ್ನು 2 ಪ್ರಾಪರ್ಟೀಸ್ ನಾವು ಮೇಲ್ನೋಟಕ್ಕೆ ಏನು ಕೇಳಿದೀವಿ ಅಥವಾ ನೋಡಿದೀವಿ. ಒಂದು 30-40 ಇದೆ, ಒಂದು 40-50 ಸೈಟ್ ಇದೆ. ಅದನ್ನ ಹೊರತುಪಡಿಸಿ ಬೇರೆ ಏನು ಇಲ್ಲಿ ಇರಬಾರ್ದು. ಸೊ ಈ ಜಾತ್ರಾ ಮೈದಾನದ್ದು ನಿಮ್ ಎಲ್ಲರಿಗೂ ಗೊತ್ತಿರೋ ವಿಷಯ ಇರಬಹುದು ಅಂತ ಅನ್ಕೊಳ್ತೀನಿ. ಈಗಾಗಲೇ ಹೈಕೋರ್ಟ್ ಅಲ್ಲಿ ಕಾರ್ಪೊರೇಷನ್ ಮತ್ತೆ ಗುಡಿ ಮಧ್ಯದಲ್ಲಿ ಗುಡಿ ನಡುವೆ ಒಂದು ಡಿಸ್ಪ್ಯೂಟ್ ನಡೀತಾ ಇದೆ ಜಾಗದ ಬಗ್ಗೆ. ಆದ್ರೆ ಈಗ ಏನು ಡಿಸ್ಪ್ಯೂಟ್ ಈ ಎಕ್ಸಿಕ್ಯೂಟ್ ನಾವು ಮಾಡ್ತಾ ಇದೀವಿ ಅದು ಥರ್ಡ್ ಪಾರ್ಟಿ ಯಾರು ಬಂದು ಕ್ಲೇಮ್ ಮಾಡಿರೋದು ವಿಷಯ. ಇದರಲ್ಲಿ ಕಾರ್ಪೊರೇಷನ್ ಇರಬಹುದು ಅಥವಾ ಗುಡಿ ಸಂಸ್ಥಾನ ಇರಬಹುದು, ಅಪ್ಪ ಸಂಸ್ಥಾನ ಇರಬಹುದು. ಅವ್ರ ನಡುವೆ ಇರೋದು ಏನ್ ಡಿಸ್ಪ್ಯೂಟ್ ಇದೆ ಅದ್ ಬೇರೆ.
ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಥರ್ಡ್ ಪಾರ್ಟಿ ಯಾರು ಬಂದು ಅಲ್ಲಿ ಅನಧಿಕೃತ ಶೆಡ್ಗಳು ಹಾಕಿರಬಹುದು ಅಥವಾ ಅನಧಿಕೃತ ಜಾಗ ಕ್ಲೇಮ್ ಮಾಡ್ತಾ ಇರಬಹುದು. ಈಗ ನಾವು ಆಕ್ಷನ್ ಮಾಡ್ತಾ ಇರೋದು ಅದರ ಆಧಾರ ಮೇಲೆ. ಮೇನ್ ಜಾಗದ ಡಿಸ್ಪ್ಯೂಟ್ ಸ್ಟಿಲ್ ಹೈಕೋರ್ಟ್ ಅಲ್ಲಿ ನಡೀತಾ ಇದೆ. 1.5 ಗಂಟೆ ತನಕ ನಾವು ಅವರಿಗೆ ಕಾಲಾವಕಾಶ ಕೊಟ್ಟಿದೀವಿ. ಅವ್ರು ನಾವು ತೆಗಿತೀವಿ, ಈಗ ತೆಗಿತಾ ಇದ್ದಾರೆ ಅವರು. ಅಲ್ಲಿ ತನಕ ಅವ್ರು ಖಾಲಿ ಮಾಡಿದ್ರೆ ಒಳ್ಳೆ, ಇಲ್ಲಾಂದ್ರೆ ನಾವು ಅವರಿಗೆ ಸಹಾಯ ಮಾಡ್ತೀವಿ, ನಾವು ಅವರಿಗೆ ಹೆಲ್ಪ್ ಮಾಡ್ತೀವಿ ತೆಗಿಲಿಕ್ಕೆ. ಭಾರತ ಕಮ್ಯುನಿಸ್ಟ್ ಪಕ್ಷದ ಶತಮಾನೋತ್ಸವ ಸಮಾರಂಭದ ಬಹಿರಂಗ ಸಭೆಯು ಕಲಬುರಗಿ ನಗರದ ಶ್ರೀ ಬಸವೇಶ್ವರ ಮೂರ್ತಿಯ ಹತ್ತಿರ ಜಗತ್ ಕಲಬುರಗಿಯಲ್ಲಿ ಜರುಗಿತು. ಭಾರತ ಕಮ್ಯುನಿಸ್ಟ್ ಪಕ್ಷ ಕಲಬುರಗಿ ಜಿಲ್ಲಾ ಮಂಡಳಿಯ ವತಿಯಿಂದ ಸಿಪಿಐ ಶತಮಾನೋತ್ಸವ ಸಮಾರಂಭದ ಬಹಿರಂಗ ಸಭೆಯು ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರ ಇರುವ ಶ್ರೀ ಬಸವೇಶ್ವರ ಪುತ್ಥಳಿಯ ಆವರಣದಲ್ಲಿ ದಿನಾಂಕ 9 ಡಿಸೆಂಬರ್ 2025 ಬೆಳಗ್ಗೆ 11:30 ಗಂಟೆಗೆ ಜರುಗಿತು. ಇದರ ಉದ್ಘಾಟಕರಾಗಿ ಸಿಪಿಐ ರಾಜ್ಯ ಕಾರ್ಯದರ್ಶಿ ಕಾಮ್ರೇಡ್ ಸಾತಿ ಸುಂದರೇಶ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಪ್ರಗತಿಪರ ಚಿಂತಕರಾದ ಪ್ರೊಫೆಸರ್ ಆರ್.ಕೆ. ಹುಡಗಿ, ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕೆ.ಎಸ್. ಜನಾರ್ದನ್, ಕಲಬುರಗಿಯ ಹಿರಿಯ ನ್ಯಾಯವಾದಿಗಳಾದ ಕಾಮ್ರೇಡ್ ಪಿ. ವಿಲಾಸ್ ಕುಮಾರ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ಸಿಪಿಐ ಹಿರಿಯ ಮುಖಂಡರಾದ ಕಾಮ್ರೇಡ್ ಪದ್ಮಾಕರ್ ಜಾನಿಬ್, ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ಕೆ. ನೀಲಾ, ಎಸ್ಯುಸಿಐ ಜಿಲ್ಲಾ ಮುಖಂಡರಾದ ಕಾಮ್ರೇಡ್ ಮಹೇಶ್ ಎಸ್.ಬಿ, ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿಯ ರಾಜ್ಯ ಸಂಚಾಲಕರಾದ ಅರ್ಜುನ್ ಭದ್ರೆ, ಸಿಪಿಐ ರಾಜ್ಯ ಮಂಡಳಿಯ ಸದಸ್ಯರಾದ ಕಾಮ್ರೇಡ್ ಮೌಲಾ ಮುಲ್ಲಾ, ಕಲಬುರಗಿಯ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಪಿ. ಸಂಪತ್ರಾವ್, ಸಿಪಿಐ ಹಿರಿಯ ಮುಖಂಡರಾದ ಕಾಮ್ರೇಡ್ ಎಚ್.ಎಸ್. ಪತ್ಕಿ, ಎನ್ಎಫ್ಐಡಬ್ಲ್ಯೂ ಜಿಲ್ಲಾಧ್ಯಕ್ಷರಾದ ಕಾಮ್ರೇಡ್ ಪದ್ಮಾವತಿ ಮಾಲಿ ಪಾಟೀಲ್, ಎಐಕೆಎಸ್ ಜಿಲ್ಲಾಧ್ಯಕ್ಷರಾದ ಕಾಮ್ರೇಡ್ ಭೀಮಾಶಂಕರ್ ಮಾಡಿಯಾಳ್, ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಪ್ರಭುದೇವ್ ಎಳಸಂಗಿ, ಎಐವೈಎಫ್ ಜಿಲ್ಲಾ ಅಧ್ಯಕ್ಷರಾದ ಕಾಮ್ರೇಡ್ ಹನುಮಂತರಾಯ ಅಟ್ಟೂರ್ ಹಾಗೂ ಸಿಪಿಐ ನಗರ ಕಾರ್ಯದರ್ಶಿ ಕಾಮ್ರೇಡ್ ಸಾಜಿದ್ ಅಹಮದ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸಿಪಿಐ ಜಿಲ್ಲಾ ಸಹ ಕಾರ್ಯದರ್ಶಿ ಕಾಮ್ರೇಡ್ ಸಿದ್ದಪ್ಪ ಪಾಲ್ಕಿ, ನಗರ ಸಹ ಕಾರ್ಯದರ್ಶಿ ಕಾಮ್ರೇಡ್ ಮೊಹಮ್ಮದ್ ಹುಸೇನ್, ಕಾಮ್ರೇಡ್ ಶಿವಲಿಂಗಮ್ಮ ಲೆಂಗಟಿಕರ್ ಹಾಗೂ ಕಾಮ್ರೇಡ್ ಶರಣಮ್ಮ ಪೂಜಾರಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ಶತಮಾನೋತ್ಸವ ಅಂಗವಾಗಿ ಕರ್ನಾಟಕ ರಾಜ್ಯ ಮಂಡಳಿ ಪರವಾಗಿ ನವೆಂಬರ್ 30ರಿಂದ KGF ಇಂದ ಶತಮಾನೋತ್ಸವದ ಜಾಥಾ ಪ್ರಾರಂಭ ಆಗಿದೆ. ಏನು ನಮ್ಮ ಪಕ್ಷದ ತ್ಯಾಗಮಯ ಸಂಘರ್ಷಮಯ ಏನು ಕ್ರಾಂತಿಕಾರಿ ಇತಿಹಾಸ ಇದೆ, ಆ ಇತಿಹಾಸವನ್ನು ಹೇಳ್ತಾನೆ ಮುಂದೆ ದುಡಿಯೋ ವರ್ಗದ ಹೋರಾಟವನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂಥದ್ದನ್ನು ಅದು ಸ್ಟಡಿ ಮಾಡಲಿಕ್ಕೆ ಏನು ಇಡೀ ರಾಜ್ಯಾದ್ಯಂತ ಸಂಚರಿಸ್ತಾ ಬಂದಿರತಕ್ಕಂಥ ಜಾಥಾ ಇವತ್ತು ಕಲಬುರಗಿ ನಗರದಲ್ಲಿ ಆಗಮಿಸಿದೆ. ಅದಕ್ಕೆ ಸ್ವಾಗತವನ್ನು ಕೋರಿ ಗುಲ್ಬರ್ಗ ಜಿಲ್ಲಾ ಮಂಡಳಿ ವತಿಯಿಂದ ಇವತ್ತು ಕಲಬುರಗಿಯ ಜಗತ್ ವೃತ್ತದಲ್ಲಿ ಬಹಿರಂಗ ಸಭೆಯನ್ನು ಮಾಡಿದ್ದೇವೆ. ಈ ಬಹಿರಂಗ ಸಭೆಯೊಳಗೆ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಾಮ್ರೇಡ್ ಸಾತಿ ಸುಂದರೇಶ್ ಅವರು ಈ ಬಹಿರಂಗ ಸಭೆಯನ್ನು ಉದ್ಘಾಟನೆ ಮಾಡಿ ಮಾತಾಡಿದ್ದಾರೆ. ಜೊತೆಗೆ ನಮ್ಮ ಒಂದು ಈ ಬಹಿರಂಗ ಸಭೆಗೆ ಬೆಂಬಲವಾರ್ಥವಾಗಿ ದಲಿತ ಸಂಘರ್ಷ ಸಮಿತಿಯ ಅರ್ಜುನ್ ಭದ್ರೆ ಅವರು, CPIMನ ಸುಧಾಮ್ ಧನ್ನಿ ಅವರು, SUCIನ ಮಹೇಶ್ ಅವರು ಮತ್ತು ಬೇರೆ ಬೇರೆ ಸಂಘಟನೆಯ ಕಾರ್ಮಿಕ ಸಂಘಟನೆ, ಮಹಿಳಾ ಸಂಘಟನೆ, ವಿದ್ಯಾರ್ಥಿ ಯುವಕರ ಸಂಘಟನೆ, ಬೇರೆ ಹಲವಾರು ಸಾಮೂಹಿಕ ಸಂಘಟನೆಗಳು ಈ ಒಂದು ಬಹಿರಂಗ ಸಭೆಗೆ ಬಂದು ಬೆಂಬಲ ಕೊಟ್ಟಿದ್ದಾವೆ. ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮುಂದೆ ಗುಲ್ಬರ್ಗದೊಳಗೆ ನಾವು CPIನ ಭಾರತ ಕಮ್ಯುನಿಸ್ಟ್ ಪಕ್ಷನ ಹಳ್ಳಿಗೆ ತೊಗೊಂಡು ಹೋಗಲಿಕ್ಕೆ ಇವತ್ತು ಸಂಕಲ್ಪ ತೊಟ್ಟಿದ್ದೀವಿ. ಆಮೇಲೆ ಸಂವಿಧಾನ ರಕ್ಷಣೆ ನಮ್ಮ ಹೊಣೆ ಅಂತಕ್ಕಂಥ ಘೋಷಣೆ ಮೂಲಕ ಈ ಒಂದು ಬಹಿರಂಗ ಸಭೆಯನ್ನು ನಾವು ಮುಕ್ತಾಯ ಮಾಡಿದ್ದೇವೆ. ಇವತ್ತು CPI ಪಕ್ಷದ ಜಾಥಾವನ್ನು ಕಲಬುರಗಿಗೆ ಬಂದಿದೆ. ಭಾಳ ಅತ್ಯಂತ ಖುಷಿ ತರುವಂಥ ವಿಷಯ ಏನಪ್ಪ ಅಂತಂದರೆ, ನಮ್ಮ CPI ಪಕ್ಷಕ್ಕೆ 100 ವರ್ಷ ತುಂಬಿದೆ. ಇಡೀ ರಾಜ್ಯಾದ್ಯಂತ ಜಾಥಾ ಮಾಡಿ ಇವತ್ತು ಕಲಬುರಗಿಗೆ ಬಂದಿದೆ. ಈ ಜಾಥಾಕ್ಕೆ ನಾವು ಮಹಿಳಾ ಸಂಘಟನೆಯಿಂದ ಸ್ವಾಗತವನ್ನು ಕೋರ್ತೀವಿ ಮತ್ತು ಜಾಥಾ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸ್ತೀವಿ. CPI ಪಕ್ಷ ಬಡವರ, ದೀನದಲಿತರ, ಮಹಿಳೆಯರ, ರೈತರಿಗಾಗಿ ನ್ಯಾಯ ಕೊಡಿಸುವಲ್ಲಿ ಹಲವಾರು ಬಾರಿ ಹೋರಾಟ ಮಾಡಿದ್ದು ತಾವೆಲ್ಲ ನೋಡಿದ್ದೀರಿ.
ನಮ್ಮ ಒಂದು ಈ ಸಂಭ್ರಮವನ್ನು ಇಡೀ ನಾಡಿನ ಜನರಿಗೆ ನ್ಯಾಯ ಕೊಡಿಸುವಲ್ಲಿ 100 ವರ್ಷ CPI ಪಕ್ಷ ತುಂಬಿದ್ದು ಭಾಳ ಖುಷಿ ತಂದಿದೆ. ಈ ಪಕ್ಷದಲ್ಲೂ ಕೂಡ ನಾನಿದ್ದಿದ್ದು ನನಗೆ ಅತ್ಯಂತ ಖುಷಿ ತಂದಿರ್ತಕ್ಕಂಥ ವಿಷಯ. ನಾವೆಲ್ಲರೂ ಈ ಒಂದು ಜಾಥವನ್ನು ಅದ್ಧೂರಿ ಸ್ವಾಗತ ಮಾಡಿ ಇಲ್ಲಿಂದ ಕಲಬುರಗಿಯಿಂದ ಹುಮ್ನಾಬಾದಕ್ಕೆ ಇವತ್ತು ಹೋಗಿಸ್ತಾ ಇದ್ದೀವಿ. ಕಬ್ಬು ಬೆಳೆಗಾರರ ಸಂರಕ್ಷಣೆಗಾಗಿ ಕಬ್ಬಿಗೆ ಏಕರೂಪ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಬ್ಬು ಬೆಳೆಗಾರರ ಸಂರಕ್ಷಣೆಗಾಗಿ ಕಬ್ಬಿಗೆ ಏಕರೂಪದ ದರ ನಿಗದಿ ಮಾಡಲಿ, ಇಳುವರಿಯಲ್ಲಿ ಅನ್ಯಾಯ, ತೂಕದಲ್ಲಿ ಮೋಸ, ಕಬ್ಬಿನ ಉಪ ಉತ್ಪನ್ನಗಳಲ್ಲಿ 50% ರೈತರಿಗೆ ಪಾಲು ನೀಡಲಿ, KMF ಮಾದರಿಯಲ್ಲಿ ತೊಗರಿ ಖರೀದಿ ಕೇಂದ್ರ ತೆರೆಯಬೇಕು, ರೈತರ ಸಾಲ ಮನ್ನಾಗಾಗಿ ತೊಗರಿಯ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆ MSP ಕಾನೂನು ಜಾರಿಗಾಗಿ, ರೈತರ ಆತ್ಮಹತ್ಯೆ ತಡೆಗಟ್ಟಿ ನಿರಂತರವಾಗಿ ರೈತರ ಪಂಪ್ಸೆಟ್ಗಳಿಗೆ ಹಗಲು ಹೊತ್ತಿನಲ್ಲಿ 12 ತಾಸು ವಿದ್ಯುತ್ ಪೂರೈಕೆಗಾಗಿ ಹೊರದೇಶದ ತೊಗರಿಯ ಮೇಲೆ 50% ಇಂಪೋರ್ಟ್ ಡ್ಯೂಟಿ ಹಾಕಲಿ, ಕೇಂದ್ರ ಸರ್ಕಾರದ 1,000 ರೂಪಾಯಿ ಪ್ರೋತ್ಸಾಹಧನದ ಮತ್ತು ರಾಜ್ಯ ಸರ್ಕಾರದ 500 ರೂಪಾಯಿ ಮುಖ್ಯಮಂತ್ರಿಗಳು ಆವರ್ತ ನಿಧಿ ಕೊಡಬೇಕು, ತೊಗರಿ ಬೋರ್ಡ್ ಬಲಪಡಿಸುವಂತೆ ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ SKM ವತಿಯಿಂದ ದಿನಾಂಕ 9 ಡಿಸೆಂಬರ್ 2025 ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಉಮಾಪತಿ ಪಾಟೀಲ್, ಸೋಮನಗೌಡ ಪಾಟೀಲ್, ರಾಜು ಸುರ್ಪುರ್, ಮಹಂತಗೌಡ ನಂದಿಹಳ್ಳಿ, ಸಿದ್ದು SL, ಭೀಮಾಶಂಕರ್ ಬಿಲ್ಲಾಡ್, MB ಸಜ್ಜನ್, ಕರೆಪ್ಪ ಕರಗೊಂಡ್, ಮಲ್ಲನಗೌಡ ಕೊಲ್ಲೂರ್, ಅನುರಾಧ H ಹೂಗಾರ್, ಗಿರೀಶ್ ತುಂಬಗಿ, ಮೌಲಾ ಮುಲ್ಲಾ, ಅನಿತಾ ಚಿಂಚೋಳಿ, ನಾಗೇಂದ್ರಪ್ಪ ಥಂಬೆ, ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ಮಹಾದೇವಿ ಭಜಂತ್ರಿ, ಲಾಳೆ ಸಾಹೇಬ್ ಮುನಿಯಾರ್, SB ಮಹೇಶ್, ಶರಣಗೌಡ ಭಣಮಗಿ, ಸಿದ್ದನಗೌಡ ರಾಜವಾಳ್, ಮಹಂತೇಶ್ ಜಮಾದಾರ್, ಅಶ್ವಿನಿ ಭಾರಿಗಿಡ, ಸಿದ್ದಲಿಂಗ್ H ಪೂಜಾರಿ, ಭೀಮಾಶಂಕರ್ ಮಾಡಿಯಾಳ್, ಸುಶೀಲಾ ಬಿ ಪೂಜಾರಿ, ಶಿವರಾಜ್ ಪಾಟೀಲ್ ಗೋಣಗಿ, ಶರಣಬಸಪ್ಪ ಮಮಶೆಟ್ಟಿ, ನಿಂಗಮ್ಮ ಗಂವಾರ್, ವೀರಣ್ಣ ಗಂಗಾಣಿ, ಸುಂದರ ಡಿ ಸಾಗರ್, ಕಮಲಾಬಾಯಿ ಚೆನ್ನೂರ್, ಇಬ್ರಾಹಿಂ ಪಟೇಲ್, ಮಂಜುಳಾ ಭಜಂತ್ರಿ, ದೇವಮ್ಮ ಕೊಡಚಿ, ಅಲ್ಲಾ ಪಟೇಲ್ ಇಜೇರಿ, ಜಗದೇವಿ R ಹೆಗಡೆ, ಸಾಯಿಬಣ್ಣ ಪೂಜಾರಿ, ಅಲ್ಲಾ ಪಟೇಲ್ ಶಿವಪುರ್, ರವಿಚಂದ್ರ ಗುತ್ತೇದಾರ್, ಶರಣಪ್ಪ ಪೂಜಾರಿ ವಚ್ಚ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಡಿಸೆಂಬರ್ ತಿಂಗಳಾದರೂ ಕೂಡ ತೊಗರಿ ಖರೀದಿ ಕೇಂದ್ರ ತೆರೆಯಲಾರದೆ ತೊಗರಿ ಬೆಳೆಗಾರರಿಗೆ ದ್ರೋಹ ಬಗೆದಿರ್ತಕ್ಕಂಥ ನಮ್ಮನ್ನು ಆಳ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ರತಿ ಕ್ವಿಂಟಲ್ ತೊಗರಿಗೆ 12,500 ರೂಪಾಯಿ ಬೆಂಬಲ ಬೆಲೆ ಬಗ್ಗೆ ಚರ್ಚೆ ಮಾಡಬೇಕು. ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು KMF ಮಾದರಿಯಲ್ಲಿ ತೊಗರಿ ಖರೀದಿ ಕೇಂದ್ರನ ತೆರಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸ್ತಾ ಇದ್ದೀವಿ. ಇದರ ಜೊತೆಗೆ ಇವತ್ತು ಪರಿಹಾರದಲ್ಲಿ ತಾರತಮ್ಯ ಆಗಿದೆ, ಮಲತಾಯಿ ಧೋರಣೆ ಆಗಿದೆ, ಯಾರಿಗೆ ಹೆಚ್ಚಿಗೆ ಬಂದು ಯಾರಿಗೆ ಕಮ್ಮಿ ಬಂದಿದೆ, ಅದರ ಬಗ್ಗೆ ಇವತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ನಡೆಸಿ ಮರುಪರಿಶೀಲನೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನ ಜಂಟಿ ರೈತ ಸಂಘಟನೆಗಳನ್ನು ಆಗ್ರಹ ಮಾಡ್ತಾ ಇದೀವಿ. ಸಾಲದ ಬಾಧೆ ತಾಳದೆ ರೈತರ ಆತ್ಮಹತ್ಯೆಗಳು ನಡೀತದೆ, ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು, ಸಾಲ ಋಣಮುಕ್ತ ಕಾಯ್ದೆಯನ್ನು ಜಾರಿಗೆ ತರಬೇಕು, ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟೋದ್ರ ಬಗ್ಗೆ ಇವರು ಯಾವುದೇ ಕಾರಣಕ್ಕೂ ಕಿಂಚಿತ ಕಾಳಜಿಯನ್ನು ವಹಿಸ್ತಾ ಇಲ್ಲ ಸರ್ಕಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದೀವಿ. ತೊಗರಿ ಖರೀದಿ ಕೇಂದ್ರ ಡಿಸೆಂಬರ್ ಪ್ರಾರಂಭ ಆಗಿದೆ, ಯಾವುದೇ ಕಾರಣಕ್ಕೂ ಖರೀದಿ ಕೇಂದ್ರ ತೆರೀಲಿಲ್ಲ. ಇವತ್ತು 2.5 ಲಕ್ಷ ಮೆಟ್ರಿಕ್ ಟನ್ ಅನ್ಕರ ಹಂದಿತ್ತಿಲ್ಲಾರದಂಥ ತೊಗರಿ ಇಂಪೋರ್ಟ್ ಮಾಡ್ಕೊಂಡಿದೆ ಕೇಂದ್ರ ಸರ್ಕಾರ. ಅದರ ಬಗ್ಗೆ ಇವತ್ತು 50% ಇಂಪೋರ್ಟ್ ಡ್ಯೂಟಿ ಹಾಕಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಾ ಇದೀವಿ. ಖರೀದಿ ಕೇಂದ್ರ ತುರ್ತಾಗಿ ತೆರಿಬೇಕು ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೀವಿ. ಸಾಲ ಮನ್ನಾ ಮಾಡ್ಬೇಕಂತ ಆಗ್ರಹನ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಪರಿಹಾರ ಹಾಕದಲ್ಲಿ ರೈತರಿಗೆ ತಾರತಮ್ಯ ಮಾಡಿದೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ನಾಯಿಗೆ ಯಾವ ಥರ ಬಿಸ್ಕೆಟ್ ಹಾಕ್ತಾರೆ ಆ ಥರ ರೈತರಿಗೆ ಹಾಕಿದರೆ ಅದು ಪರಿಹಾರ ಯಾವುದೇ ರೀತಿಯ ಸರಿಯಾಗಿ ರೈತರಿಗೆ ಬಂದಿಲ್ಲ. FID ಇದ್ರೂ ಪರಿಹಾರ ಬಂದಿಲ್ಲ. ತಲಾಟಿ ಮೇಲೆ RI ಹಾಕ್ತಾರೆ, RI ಮೇಲೆ ತಲಾಟಿ ಹಾಕ್ತಾರೆ. ನಾವು ಯಾರಿಗೆ ಕೇಳೋದಂತಕ್ಕಂಥ ಪರಿಸ್ಥಿತಿ ಇವತ್ತಿನ ದಿನಕ್ಕೆ ಬಂದಿದೆ. ಕಲಬುರಗಿ ಜಿಲ್ಲೆಯಲ್ಲೇನು ಕಬ್ಬಿನ ಬೆಲೆ ಏಕದರ ನಿಗದಿ ಆಗಬೇಕಂತ ಹೋರಾಟ ಮಾಡಿದೆವು. ಜಿಲ್ಲಾಧಿಕಾರಿಗಳು ಫುಡ್ DD ಮುಖಾಂತರ ಕಳಿಸಿ 3,165 ರೂಪಾಯಿ ಕೊಡ್ತೀನಿ ಅಂತೇಳಿ ಹೋರಾಟ ಹತ್ತಿಕ್ಕಿದ್ದಾರೆ. ಈಗ ನಾವು ಏನದ ಕೇಳೋಕೆ ಹೋದೆವು ಅಂದ್ರೆ ಫುಡ್ DDದವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ರ. ಇಂಥ ಅಧಿಕಾರಿಗಳನ್ನು ಅಮಾನತು ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು. ಅದೇ ರೀತಿಯಲ್ಲಿ ಹಂದಿ ತಿಲ್ಲಾಡ್ತಕ್ಕಂಥ ಗೊಡ್ಡ ತೊಗರಿ ಹೊರಗಿನ ದೇಶದಿಂದ ಇಂಪೋರ್ಟ್ ಆಗ್ತಿದೆ. ಆ ತೊಗರಿ ಮೇಲೆ 50% ಇಂಪೋರ್ಟ್ ಡ್ಯೂಟಿ ಹಾಕಬೇಕು. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ 5,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಪ್ರತಿ ಕ್ವಿಂಟಲ್ಗೆ. ರಾಜ್ಯ ಸರ್ಕಾರ 500 ರೂಪಾಯಿ ಕೊಡಬೇಕು. 12,500 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ತೊಗರಿಗೆ ಬೆಂಬಲ ಬೆಲೆ ಕೊಡಬೇಕು. ಒಂದು ವೇಳೆ ನೀವು ರೈತರ ಬಗ್ಗೆ ಚಳಿಗಾಲ ಅಧಿವೇಶನದಲ್ಲಿ ಹೋರಾಟ ಮಾಡದಿದ್ದರೆ, ಚಳಿಗಾಲ ಅಧಿವೇಶನದಲ್ಲಿ ನೀವು ರೈತರ ಬಗ್ಗೆ ಚರ್ಚೆ ಮಾಡಲಿಲ್ಲ ಅಂದರೆ ನಾವು ಮುತ್ತಿಗೆ ಹಾಕಲು ಹಿಂದೆ ಹೆಜ್ಜೆ ಇಡುವುದಿಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾವು ಮಾತು ಹೇಳ್ತೀವಿ. ಡಿಸೆಂಬರ್ 12ರಿಂದ 15ರವರೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕ ರಂಗಾಯಣ ಕಲಬುರಗಿಯ ವತಿಯಿಂದ ಬಹುಭಾಷಾ ನಾಟಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗಾಯಣ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಅವರು ತಿಳಿಸಿದ್ದಾರೆ.
ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ರಂಗಾಯಣ ಕಲಬುರಗಿ ಹಾಗೂ ಸುಲೇಮಾನ್ ಖತೀಬ್ ಸ್ಮಾರಕ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿ ಇವರ ಸಹಯೋಗದಲ್ಲಿ ಬಹುಭಾಷಾ ನಾಟಕೋತ್ಸವವು ದಿನಾಂಕ 12ನೇ ಡಿಸೆಂಬರ್ 2025ರಿಂದ 15ನೇ ಡಿಸೆಂಬರ್ 2025ರವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ನಿರಂತರ 4 ದಿನಗಳ ಕಾಲ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಲಿದೆ ಎಂದು ಕರ್ನಾಟಕ ರಂಗಾಯಣ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಸುಜಾತಾ ಜಂಗಮ ಶೆಟ್ಟಿ ಅವರು ತಿಳಿಸಿದ್ದಾರೆ. ಡಿಸೆಂಬರ್ 12ರಂದು ಮರಾಠಿ ಮೂಲದ ಕಾಲಚಕ್ರ ಕನ್ನಡ ನಾಟಕ, ಡಿಸೆಂಬರ್ 13ರಂದು ಉರ್ದು ನಾಟಕ ಕೇವಡೆ ಕಾ ಬನ್, ಡಿಸೆಂಬರ್ 14ರಂದು ಪಾಪಾ ಪೇಟ್ ಕಾ ಸವಾಲ್ ಮರಾಠಿ ನಾಟಕ ಹಾಗೂ ಡಿಸೆಂಬರ್ 15ರಂದು ಸುಪ್ರಭಾತಂ ತೆಲುಗು ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಇದೇ ವೇಳೆ ಮಾಹಿತಿ ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಂಗಾಯಣ ಕಲಬುರಗಿಯ ಆಡಳಿತ ಅಧಿಕಾರಿಗಳಾದ ಸಿದ್ರಾಮ್ ಸಿಂಧೆ, ಸುಲೇಮಾನ್ ಖತೀಬ್ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಮೀಂ ಸುರಯ್ಯ ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಹೇಳಿ ಕೇಳಿ ಬಹುಸಂಸ್ಕೃತಿಯ ಭಾಷಿಕ ನೆಲ, ಶರಣರ, ದಾಸರ, ಸೂಫಿ ಸಂತರ, ತತ್ವಪದಕಾರರಾದ ಈ ನೆಲದಲ್ಲಿ ಸೌಹಾರ್ದತೆ ರಕ್ತಗತವಾಗಿ ಬಂದಿದೆ. ಇಂಥ ನಾಡಿನಲ್ಲಿ ನಾವು ಬಹುಭಾಷೆಯ ಒಂದು ನಾಟಕೋತ್ಸವವನ್ನು ಕಲಬುರಗಿ ರಂಗಾಯಣ ಹಾಗೂ ನಮ್ಮ ಸುಲೇಮಾನ್ ಖತೀಬ್ ಸ್ಮಾರಕ ಶೈಕ್ಷಣಿಕ ಚಾರಿಟೇಬಲ್ ಟ್ರಸ್ಟ್ ಇಬ್ಬರು ಸಹಯೋಗದೊಂದಿಗೆ ಇದನ್ನು ಆಯೋಜನೆ ಮಾಡಿದ್ದೀವಿ. ಮೊದಲನೇ ದಿವಸ ನಮ್ಮದು ಈಗಾಗಲೇ ನಾವು ಅದನ್ನು 2 ದಿವಸಗಳ ಕಾಲ ನಾವು ಪ್ರದರ್ಶನ ಮಾಡಿದ್ದೀವಿ. ಕಾಲಚಕ್ರ ನಾಟಕದೊಂದಿಗೆ ಉದ್ಘಾಟನೆ ಆಗುತ್ತೆ. ನಂತರ ಸುಲೇಮಾನ್ ಈ ಟ್ರಸ್ಟಿನ ವತಿಯಿಂದ ಆದ ಒಂದು ಕೇವಡೆ ಕಾ ಬನ್ ಆ ಒಂದು ನಾಟಕ. ಸುಲೇಮಾನ್ ಖತೀಬರ ಬಗ್ಗೆ ನಾನು ಹೇಳಬೇಕು ಅಂದರೆ ಅವರು ನಮ್ಮ ಭಾಗದ ದಖ್ನಿ ಕವಿ ಹಾಗೂ ಅವರು ಈ ಸುಲೇಮಾನ್ ಖತೀಬ್ ಅವರ ಮಗಳು ಇವರು ಶಮೀಂ ಸುರಯ್ಯ ಅವರು. ಇದರದ್ದೆಲ್ಲ ನಾಟಕದ ಒಂದು ತಾಲೀಮು ಹೈದರಾಬಾದಲ್ಲಿ ನಡೀತಾ ಇದೆ. ಸುಲೇಮಾನ್ ಖತೀಬರು ನಮ್ಮ ಭಾಗದ ಕವಿ ಮತ್ತು ಮೊದಲ ಉರ್ದು ಕವಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಎಷ್ಟು ಜನಪ್ರಿಯವಾದ ದೇಶಭಕ್ತಿಯೋ ಹಾಗೆ ಇವರು ಕೂಡ ಹಿಮಾಲಯ ಕಿ ಚಾಂದ್ ಎನ್ನುವ ಒಂದು ಅದ್ಭುತವಾದ ಪ್ರಸಿದ್ಧವಾದ ಅವರ ಒಂದು ದೇಶಭಕ್ತಿಯ ಗೀತೆ. ಇವರು ಯಾರ ಸಮಕಾಲೀನರು ಅಂದರೆ ನಮ್ಮ ಭಾಗದ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಧರಮ್ ಸಿಂಗ್ ಅವರು, ವೀರೇಂದ್ರ ಪಾಟೀಲ್ ಅವರು ಹಾಗೂ ಚಂದ್ರಶೇಖರ್ ಮಾಗಾ ಅವರು, ಸಾಹಿತಿಗಳು ಮತ್ತು ಕವಿಗಳಾದ ಶಾಂತರಸರು, ಸಿದ್ದಯ್ಯ ಪುರಾಣಿಕರು ಅವರ ಅತ್ಯಂತ ನಿಕಟವರ್ತಿಗಳು ಮತ್ತು ಅವರ ಸಮಕಾಲೀನರು. There are 2 candidates who are holding second rank, and one is from Gulbarga Humanity School and another is from Jamkhanti. So both of them will be getting 5,000 cash prize, certificate of excellence, memento, and then a book of Kyodeka Ban. Then the third one is also from the same place, Kanvalli, the Taluka and district Haveri. So the first and third candidate comes from the same school. So we will give a citation of appreciation. ಪೀವರ್ ಸಂಸ್ಕೃತಿ, ನಮ್ಮದೇ ಭಾಷಾ, ಹಳ್ಳಿ ವಾತಾವರಣ, ನಮ್ಮ ಮಾನಸಿಕ ಮತ್ತು ನಮ್ಮ ಆಧ್ಯಾತ್ಮಿಕ ಎಲ್ಲವನ್ನು ದಾರ್ಶನಿಕವಾಗಿ ಸಂಪೂರ್ಣ ಅದರಲ್ಲಿ ಚಿತ್ರೀಕರಣ ಮತ್ತು ರೂಪಕ ಮುಖಾಂತರ ಮಾಡಿದಾಗಿದೆ. ಅದಕ್ಕಾಗಿ ಈ ನಾಟಕ ಬಹಳ ಮುಖ್ಯ ಆಗಿದೆ. ಇದರಲ್ಲಿ ದೇಶದ ಒಳ್ಳೆಯ ಸಿಂಗರ್ಸ್ ಅದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಜಸ್ಪಾಲ್ ಮೋದಿ, ರಿಚಾ ಶರ್ಮಾ, ತಲತ್ ಅಜೀಜ್ ಮತ್ತು ಜಸ್ಪ್ರೀತ್ ಸಿಂಗ್ ನೂರ್ಲಾ ಇಂಥವರೆಲ್ಲ ಅದರಲ್ಲಿ ಕೊರಿಯೋಗ್ರಾಫಿ ಮಾಡಿದ್ದಾರೆ. ನಮ್ಮ ಕಲ್ಯಾಣ ಕನ್ನಡದ ನೆಲದ ಏನು ಸಂಸ್ಕೃತಿ ಇದೆ, ನಮ್ಮ ಮಿಕ್ಸ್ ಭಾಷೆ, ಬೀದರ್ನಲ್ಲಿ ಏನು ಭಾಷೆ ಮಾಡ್ತಾರೆ, ಗಡಿನಾಡಿನಲ್ಲಿ ಏನು ಭಾಷೆ ಮಾಡ್ತಾರೆ, ಅದನ್ನು ತಕ್ಕನಿ. ಇದು ಉರ್ದುನಲ್ಲ, ಹಿಂದಿನಲ್ಲ, ಪೀವರ್ ನಮ್ಮ ಕಲ್ಯಾಣ ಕರ್ನಾಟಕದ ಭಾಷೆದ ಈ ಲೆವೆಲ್ನಲ್ಲಿ ಆಗ್ತಕ್ಕಂಥ ಫಸ್ಟ್ ಇದು ಒಂದು ನಾಟಕ ಆಗಿದೆ. ಇದು 3 ವರ್ಷದಿಂದ ಇದಕ್ಕೆ ತಯಾರಿ ಮಾಡಿದೆ. ಮ್ಯೂಸಿಕ್ 3 ವರ್ಷದಿಂದ ಇದಕ್ಕೆ ನಾನು ತಯಾರು ಮಾಡಿದ್ದೆ. ಮತ್ತು ಅದಲ್ಲದೆ ಕರ್ನಾಟಕ ಉರ್ದು ಅಕಾಡೆಮಿ ಮತ್ತು ಅಲಕ್ನಂದನ ಭಾರತ್ ಭವನ್ ಡೈರೆಕ್ಟರ್ ಆದ ಕಾರಂತವರ ಗುರುಗಳು ಇದು ಒಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 2010ನಲ್ಲಿ ಉರ್ದು ಅಕಾಡೆಮಿ ಮತ್ತು ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಒಂದು ವರ್ಕ್ಶಾಪ್ ಮಾಡಿದ್ವಿ 3 ತಿಂಗಳ ಕಾಲ. ಇತಿಹಾಸದಲ್ಲಿ ಇದು ಒಂದು ದಾಖಲೆ. ಆ ಮಕ್ಕಳಿಂದ ಮಾಡಿಸಿದ ಹೈಸ್ಕೂಲ್. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿ ನಗರದ ಸುಮಾರು ತಿಂಗಳುಗಳಿಂದ ಬಂದ್ ಆಗಿರುವ ವಿಮಾನ ಹಾರಾಟವನ್ನು ಪ್ರಾರಂಭ ಮಾಡಿಸುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ ಕಲಬುರಗಿ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕಲಬುರಗಿ ನಗರದ ಸುಮಾರು ತಿಂಗಳುಗಳಿಂದ ಬಂದ್ ಆಗಿರುವ ವಿಮಾನ ಹಾರಾಟ ಪ್ರಾರಂಭ ಮಾಡಿಸಬೇಕು. ವಿಮಾನ ಹಾರಾಟ ಪ್ರಾರಂಭ ಮಾಡಿ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಅನುಕೂಲ ಮಾಡುವುದು ಹಾಗೂ ರೈಲ್ವೆ ಇಲಾಖೆಯ ವಿಭಾಗೀಯ ಮುಖ್ಯ ಕಚೇರಿಯ ಕೆಲಸ ಪ್ರಾರಂಭ ಮಾಡುವುದು. ಸೋಲಾಪುರ್ ಯಶವಂತಪುರ ರೈಲ್ವೆಗೆ ಗೌತಮ ಬುದ್ಧ ಎಕ್ಸ್ಪ್ರೆಸ್ ಹೆಸರು ನಾಮಕರಣ ಮಾಡುವುದು ಹಾಗೂ ಸೋಲಾಪುರದಿಂದ ಮುಂಬೈಗೆ ಹೋಗುವ ವಂದೇ ಭಾರತ್ ಟ್ರೈನ್ ಅನ್ನು ಕಲಬುರಗಿಯಿಂದ ಮುಂಬೈಗೆ ಹೋಗುವಂತೆ ಮಾಡಲು ಚಳಿಗಾಲದ ಸದನದಲ್ಲಿ ಧ್ವನಿ ಎತ್ತಿ ನಮ್ಮ ಭಾಗದ ಸಮಸ್ಯೆಯನ್ನು ಈಡೇರಿಸುವಂತೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿಯ ವತಿಯಿಂದ ಕಲಬುರಗಿ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸಚಿನ್ ಎಸ್ ಫರ್ತಾಬಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಂದು ಬುದ್ಧ ಎಕ್ಸ್ಪ್ರೆಸ್ ಇಡಬೇಕು ಅಂತ ನಮ್ಮೊಂದು ಬೇಡಿಕೆ ಸರ್. ಬುದ್ಧ ಎಕ್ಸ್ಪ್ರೆಸ್ ಅಂತ ಏನು ಸೋಲಾಪುರದಿಂದ ಏನು ಯಶವಂತಪುರಕ್ಕೆ ಟ್ರೈನ್ ಇಳುತ್ತೆ ಸರ್. ಅದು ಅದ್ರದ್ದು ಹೆಸರು ಯಶವಂತಪುರ ಇದೆ ಸರ್. ಅದು ಎಲ್ಲ ಟ್ರೈನ್ಗಳ ಹೆಸರಿದೆ ಸರ್. ಬಸವ ಎಕ್ಸ್ಪ್ರೆಸ್ ಹಂಗೆಲ್ಲ ಇದೆ. ಅದಕ್ಕೆ ಸೋಲಾಪುರದಲ್ಲಿ ಬರುವಂಥ ಬುದ್ಧ ಎಕ್ಸ್ಪ್ರೆಸ್ ಇಡಬೇಕು ಅಂತ ಬೇಡಿಕೆ ಸರ್. ಎರಡನೇ ಬೇಡಿಕೆ ಅಂದರೆ ಸರ್, ಸೋಲಾಪುರದಿಂದ ಒಂದು ಇದು ಹೋಗುತ್ತೆ ಸರ್, ಮಹಾರಾಷ್ಟ್ರ ವಂದೇ ಭಾರತ್ ಟ್ರೈನ್ ಬೊಂಬೈ ಹೋಗುತ್ತೆ ಸರ್. ಸೋಲಾಪುರ ಅದು ಗುಲ್ಬರ್ಗಲ್ಲಿಂದ ಮಾಡಿದ್ರಂತಂದ್ರೆ ಈ ಭಾಗದ ಜನರಿಗೆ ಬೊಂಬೆ ಹೋಗಕ್ಕೆ ಚೆನ್ನಾಗಿ ಆಗ್ತದೆ ಸರ್. ಯಾಕಂದ್ರೆ ವಂದೇ ಭಾರತ್ ಬೊಂಬೈಗೆ ಇಲ್ಲ ಸರ್ ಗುಲ್ಬರ್ಗಲ್ಲಿ, ಸೋಲಾಪುರದಿಂದ ಹೋಗ್ತದೆ ಸರ್. ಯಾಕಂದ್ರೆ ಇಲ್ಲಿ ಸೋಲಾಪುರಕ್ಕೆ ಹೋಗ್ತದೆ. ಅದೊಂದು ಸರ್ ವಿಭಾಗೀಯ ಕಚೇರಿ ಸರ್. ವಿಭಾಗೀಯ ಕಚೇರಿಗೆ ಸರ್ 2013 ಇಲ್ಲಿ ಮಾಡಿದ್ರೆ ಅನುಕೂಲ ಆಗ್ತದೆ ಸರ್. ಅದೊಂದು ಬೇಡಿಕೆ. ಮತ್ತು ಇದು ಅದರ ಹೆಸರು ಸರ್ ನಾಮಕರಣ ಮತ್ತು ಇನ್ನೊಂದು ಏರ್ಪೋರ್ಟ್ ಇಷ್ಟು ಮಾಡಿದೆ ಅಂತಂದ್ರೆ ನಮ್ಗೆ ಭಾಳ ನಮಗೆ ಆಶೀರ್ವಾದ ಇರ್ತದೆ ಸರ್. ಅದು ಕೊಟ್ಟು ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಕಲಬುರಗಿ ನಗರದ ಲೋಕಸಭಾ ಸದಸ್ಯರಾಗಿರುವಂತ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರಿಗೆ ನಾವು ಇವತ್ತು ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ. ಕೊಡೋ ವಿಷಯ ಏನಂತಂದ್ರೆ, ಕಲಬುರಗಿ ನಗರದ ಸುಮಾರು ತಿಂಗಳಿಂದ ವಿಮಾನ ಹಾರಾಟ ಬಂದಾಗಿದೆ. ಅದಕ್ಕೆ ಅದು ವಿಮಾನ ಹಾರಾಟ ಪ್ರಾರಂಭ ಮಾಡಬೇಕು ಅಂತಂದು ನಾವು ಒಂದು ಮನವಿ ಕೊಡ್ತಾ ಇದ್ದೇವೆ. ಅದ್ರ ಜೊತೆ ಏನು ರೈಲ್ವೆದು ಒಂದು ಮಂದಿ ನಾವು ಒಂದು ವಾರ ಕಡೆ ರೈಲ್ವೆ ಇಲಾಖೆಗೂ ನಾವು ಮನವಿ ಕೊಟ್ಟಿದ್ದೇವೆ. ಅದರಲ್ಲಿ 4 ಬೇಡಿಕೆದಲ್ಲಿ ಒಂದು ಬೇಡಿಕೆ ನಮ್ದು ಆಲ್ರೆಡಿ ಆಗಿದೆ. ಒಂದು ಏನು ಸಮಯ ಬದಲಾವಣೆ ಆಗಿತ್ತು, ಆ ಸಮಯ ಬದಲಾವಣೆ ಆಗಿದೆ. ಮತ್ತು ಇನ್ನೊಂದು 3 ಬೇಡಿಕೆ ನಮ್ಮ ಈ ವಿಮಾನ ನಿಲ್ದಾಣ ಜೊತೆ ಅದು ಒಂದು ರೈಲ್ವೆ ಬೇಡಿಕೆ ಅಂತ ಇದೆ. ಒಂದೇ ಬೇಡಿಕೆ ಏನದ ಅಂತಂದ್ರೆ, ನಮ್ಮ ಕಲಬುರಗಿ ನಗರದಲ್ಲಿ ಬರುವಂತಹ ಸೋಲಾಪುರ್ಲಿಂದ ಏನು ಯಶವಂತಪುರಿಗೆ ಹೋಗ್ತದೆ ರೈಲ್ವೆ, ಆ ರೈಲ್ವೆಗೆ ಬುದ್ಧ ಎಕ್ಸ್ಪ್ರೆಸ್ ಇಡಬೇಕು ಅನ್ನೋಂಥ ಒಂದು ಬೇಡಿಕೆ ಇದೆ. ಎರಡನೇ ಬೇಡಿಕೆ ಏನಪ್ಪಾ ಅಂತಂದ್ರೆ, ಏನು ಸೋಲಾಪುರ್ಲಿಂದ ಮುಂಬೈಗೆ ಹೋಗುವಂತ ವಂದೇ ಭಾರತ್ ಟ್ರೈನ್ ಅದು ಗುಲ್ಬರ್ಗಲಿಂದ ವಂದೇ ಭಾರತ್ ಟ್ರೈನ್ ಬೊಂಬೆಗೆ ಹೋಗುವಂತ ಪ್ರಾರಂಭ ಮಾಡಬೇಕು. ಮೂರನೇ ಏನಂತಂದ್ರೆ, ವಿಭಾಗೀಯ ಕಚೇರಿ ಏನು ನದಿಗುದಿಗೆ ಬಿದ್ದಿರುವಂತ ವಿಭಾಗೀಯ ಕಚೇರಿ ಕಾಮಗಾರಿನೂ ಪ್ರಾರಂಭ ಮಾಡಬೇಕು ಅಂತಂದು ಇವು 4 ಬೇಡಿಕೆ ಇಟ್ಕೊಂತ ಅರ್ಧ ಮುಖ್ಯ ಬೇಡಿಕೆ ಅಂತಂದ್ರೆ ನಮ್ಮ ವಿಮಾನ ಹಾರಾಟ. ಯಾಕಂತಂದ್ರೆ ಈಗ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಬರುವಂತ ಕಲಬುರಗಿ ನಗರಕ್ಕೆ 6 ಜಿಲ್ಲೆ ಒಳಗೊಂಡ ಬರುವಂತ ಈ ವಿಭಾಗೀಯ ಕಚೇರಿ ದೊಡ್ಡ ಪ್ರಮಾಣದಲ್ಲಿ ವಿಭಾಗೀಯ ಕಚೇರಿ ಇರಲಿಂದ ಜನಸಂಖ್ಯೆ ಹೆಚ್ಚಿನ ಕಾರಣದಿಂದ ಇರಲಿಂದ ಅದಕ್ಕೆ ಈ ವಿಭಾಗೀಯ ಕಚೇರಿಗೆ ವಿಮಾನ ನಿಲ್ದಾಣ ಬಂದಾಗಿರಲಿಂದ ಕಲಬುರಗಿ ನಗರದ ಇಲ್ಲಿ ಸುಮಾರು ತೊಂದರೆ ಆಗ್ತಾ ಇದೆ. ರಾಜಕಾರಣಿಯವರಿಗೆ ಮತ್ತು ಸಾರ್ವಜನಿಕರಿಗೆ, ಉದ್ಯಮಿಗಳಿಗೆ ಹೋಗುವಂತ ಬೆಂಗಳೂರಿಗೆ ಇದು ದೊಡ್ಡ ಏರ್ಪೋರ್ಟ್ ಇರಲಿಂದ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರಲಿಂದ ಇದು ವಿಮಾನ ಹಾರಾಟ ಬಂದಾಗಿದೆ. ಇದಕ್ಕೆ ಪ್ರಾರಂಭ ಮಾಡಬೇಕು. ಮತ್ತು ಕಲಬುರಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಿಗೆ ಷರತ್ತುಗಳು ಉಲ್ಲಂಘನೆ ಮಾಡಿರುವ ಕುರಿತು ಸೂಕ್ತ ತನಿಖೆ ನಡೆಸುವಂತೆ ಜೈ ಕನ್ನಡಿಗರ ಸೇನೆಯ ವತಿಯಿಂದ ಆಗ್ರಹಿಸಲಾಯಿತು. ಕಲಬುರಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯ ವಸತಿ ನಿಲಯಗಳಿಗೆ ಷರತ್ತುಗಳು ಉಲ್ಲಂಘನೆ ಮಾಡಿರುವ ಉಪ ನಿರ್ದೇಶಕರನ್ನು ಕರ್ತವ್ಯದಿಂದ ವಜಾಗೊಳಿಸಿ ಸೂಕ್ತ ತನಿಖೆ ಮಾಡಿ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡುವಂತೆ ಜೈ ಕನ್ನಡಿಗರ ಸೇನೆ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಜೈ ಕನ್ನಡಿಗರ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ದತ್ತು ಎಚ್ ಭಾಸಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಾಹಿತಿ ಇಲ್ಲ, ಡಿಡಿ ಅವರು
ಈಗ ನಾವು ಕೇಳಕ್ಕೆ ಹೋದ್ರು ಡಿ ಡಿ ಅವರು ಒಟ್ಟು ಫೋನ್ ರಿಸೀವ್ ಮಾಡ್ತಿಲ್ಲ, ಒಟ್ಟು ಸಿಗ್ತಾ ಇಲ್ಲ, ಒಟ್ಟು ಬರೀ ಸ್ವಿಚ್ ಆಫ್ ಫೋನ್ ಅದ. ಅದಕ್ಕೆ ನಾವು ಏನು ಮಾಡಿದ್ವಿ, ಒಂದು ವಾರದಲ್ಲಿ ನಾವು ನಮ್ಮ NIT ಆಫೀಸಲ್ಲಿ ಮುತ್ತಿಗೆ ಆಗ್ತೀವಿ ಅಂತ ಕರೆ ಕೊಡ್ತೀವಿ. ಅದು ಜೊತೆಯಲ್ಲಿ ಏನಪ್ಪ ಅಂದ್ರೆ ಸುಮಾರು ವರ್ಷದಿಂದ ಏನಂತಂದ್ರೆ ಬರೀ ಇದೇ ನಡೆದಿದ್ದೆ ಎಲ್ಲ ಸುಮಾರು ಸಂಘಟನೆಗಳು ಎಲ್ಲ ಮಾಡ್ತಾರೆ. ಅದೇ NITಗೆ ಸಮಸ್ಯೆ ಭಾಳ ಅದ. ಯಾಕಂದ್ರೆ ಅವ್ರು ಬಂದ್ರೂಪ್ಲಿ ಏನದಂದ್ರೆ ಎಲ್ಲ ಸಮಸ್ಯೆಗಳು ಈಗ ಆಹಾರ ಇರ್ಬೋದು, ಒಟ್ಟು ಅಡುಗೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಏನು. ಈಗ ಲ್ಯಾಬ್ದಾಗ ಟೆಕ್ನಿಕಲಿ ಇದು ತನಿಖೆ ಮಾಡ್ರಪ್ಪ ಲ್ಯಾಬ್ದಾಗ ಅಂತಂತಂದ್ರು, ಅದು ಭೀ ಡಿ ಡಿ ಅವರು ಇನ್ನೂ ತನಕ ನಾಪತ್ತಾಗ್ಯದ್ರೆ, ಒಟ್ಟು ಸಿಗ್ತಾ ಇಲ್ಲ. ಒಟ್ಟು ಏನಾದರೂ ಅಗರಣಾದ್ರು ಇದು ತನಿಖೆ ಭಾಳ ವರ್ಷಲಿದ್ದು ತನಿಖೆ ನಡೆದದ. ಅಂದ್ರೆ ಅವರು ಡಿ ಡಿ ಅವರು ಇದ್ರೊಳಗೆ ಭಾಳ ಶಾಮಿಲ್ಯಾರ. ಎಷ್ಟೋ ಹಗರಣಾದ್ರು ಟೋಟಲ್ 19 ಹಾಸ್ಟೆಲ್ಗಳು ಬರ್ತಾವೆ. 19 ಹಾಸ್ಟೆಲ್ದಾಗ ಅಂದ್ರೆ ಸುಮಾರು ವರ್ಷಲಿದ್ದು ಇದಕ್ಕೆ ಸಮಸ್ಯೆ ಆಗ್ತಾ ಇರ್ತದೆ. ನಾವು ಏನು ಕೇಳಕ್ಕೆ ಹೋದ್ರೆ ನಮಗೆ ದರ್ಪವನ್ನು ಕೊಡ್ತಾರೆ ಡಿ ಡಿ ಅವರು. ಅವ್ರು ಕೂಡಲೇ ಅವರಿಗೆ ಇಲ್ಲಿಂದ ವಜಾಗೊಳಿಸ್ಬೇಕು. ಮತ್ತು ಅಲ್ಲಿ ಇನ್ನೂ ಒಂದು ವಾರದಲ್ಲಿ ನಾವು ಅದು NIT ಆಫೀಸ್ ಎದುರುಗಡೆನೇ ಧರಣಿ ಹಾಕೊಂಡು ನಾವಲ್ಲಿ ಮುತ್ತಿಗೆ ಹಾಕ್ಬೇಕಂತ ಕರೆ ಕೊಡ್ತೀವಿ ಅಂತ ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಡಿಸೆಂಬರ್ 13ರಂದು ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ದಿವಂಗತ ಚಂದ್ರಕಾಂತ್ ಖಂಡೋಜಿಯವರ ಮೂರ್ತಿ ಅನಾವರಣ ಮತ್ತು ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಜಯಂತ್ಯೋತ್ಸವ ಸಮಾರಂಭ ಮತ್ತು ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಶ್ರೀ ಮೈಲಾರಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಮತ್ತು ಭಕ್ತ ಕನಕದಾಸ ಸಂಘ ಪಟ್ಟಣ ತಾಲೂಕಾ ಜಿಲ್ಲಾ ಕಲಬುರಗಿಯ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತು ಗೊಂಡ ಸಮಾಜದ ಹೋರಾಟಗಾರರಾದ ದಿವಂಗತ ಶ್ರೀ ಚಂದ್ರಕಾಂತ್ ಖಂಡೋಜಿಯವರ ಮೂರ್ತಿ ಅನಾವರಣ ಹಾಗೂ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಜಯಂತ್ಯೋತ್ಸವ ಸಮಾರಂಭ ಮತ್ತು ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ಶನಿವಾರ ದಿನಾಂಕ 13ನೇ ಡಿಸೆಂಬರ್ 2025ರಂದು ಬೆಳಿಗ್ಗೆ 11 ಗಂಟೆಗೆ ಪಟ್ಟಣ ಗ್ರಾಮದಲ್ಲಿ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಹಂತೇಶ ಕೌಲಗಿ, ಲಕ್ಷ್ಮಣ ಪೂಜಾರಿ, ನಾಗರಾಜ್ ಖಂಡೋಜಿ, ಅಮೋಘ ಸಿದ್ಧ ಪೂಜಾರಿ, ರೇವಣಸಿದ್ದಪ್ಪ ಮುಗಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 13/12/2025ರಂದು ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ದಿವಂಗತ ಚಂದ್ರಕಾಂತ್ ಖಂಡೋಜಿಯವರ ಮೂರ್ತಿಯನ್ನು ಅನಾವರಣ ಮಾಡುವ ಕಾರ್ಯಕ್ರಮ ಮತ್ತು ದಾಸಶ್ರೇಷ್ಠ ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿವಂಗತ ಚಂದ್ರಕಾಂತ್ ಖಂಡೋಜಿಯವರು ಈ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯ ಗೋಂಡು ಸಮಾಜದ ಅಧ್ಯಕ್ಷರಾಗಿ ಈ 3 ಜಿಲ್ಲೆಗಳಲ್ಲಿ ಗೋಂಡ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರ, ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಹೋರಾಟಗಳನ್ನು ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥವರು ಮತ್ತು 1997ನೇ ಇಸ್ವಿಯಲ್ಲಿ ಗೊಂಡ ಮತ್ತು ಕುರುಬ ಎರಡು ಪರ್ಯಾಯ ಪದ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವ ಸಮಯದಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವವನ್ನು ವಹಿಸಿಕೊಂಡು ಮುಂದಾಳತ್ವವನ್ನು ವಹಿಸಿಕೊಂಡು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಚಂದ್ರಕಾಂತ್ ಖಂಡೋಜಿ ಅವರು ಆಗಿದ್ದಾರೆ. ಅವರು ಸಾಮಾಜಿಕವಾಗಿ ಹಲವಾರು ಯುವಕರಿಗೆ, ನನ್ನಂಥ ಯುವಕರಿಗೆ ಮಾರ್ಗದರ್ಶಕರು ಆಗಿದ್ದರು ಮತ್ತು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿಯೂ ಸಹಿತ ಅವರು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ನೀವು ಕ್ಷೇತ್ರ ಮೈಲಾರ ಮಲ್ಲಯ್ಯ ದೇವಸ್ಥಾನದಲ್ಲಿ ಸುಮಾರು 15 ವರ್ಷಗಳವರೆಗೆ ಒಗ್ಗಯ್ಯನವರಾಗಿ ಪರಮ ಪೂಜ್ಯರಾಗಿ ಕೆಲಸವನ್ನು ನಿರ್ವಹಿಸಿಕೊಂಡಿರ್ತಕ್ಕಂಥವ್ರು. ಅವರು ನಾಟಕನ ಮಾಡ್ತಾ ಇದ್ರು. ನಾಟಕ ಆಗಿರ್ಬೋದು, ಪ್ರವಚನ ಆಗಿರ್ಬೋದು, ಪುರಾಣ ಆಗಿರ್ಬೋದು, ಹೀಗೆ ಮೈಲಾರಲಿಂಗೇಶ್ವರ ಪುರಾಣ ಆಗಿರ್ಬೋದು, ಬೀರ್ಲಿಂಗೇಶ್ವರ ಪುರಾಣ, ಬೊಮ್ಮಗೊಂಡೇಶ್ವರ ಮಹಿಮೆ, ಹಿಂಗೆ ಮಲ್ಲಯ್ಯನ ಮಹಿಮೆ, ಅವ್ರ ಪುಸ್ತಕ ಸಹಿತ ಮೈಲಾರ ಮಲ್ಲಯ್ಯನ ಮಹಿಮೆ ಅಂತೇಳಿ ಅತ್ಯಂತ ಅದ್ಭುತವಾಗಿ ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಕವನಗಳನ್ನು ಬರೆದಿರ್ತಕ್ಕಂಥವ್ರು ಇದ್ದಾರೆ. ಇದೆಲ್ಲವುಗಳನ್ನು ನೋಡಿ ಕರ್ನಾಟಕ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರವನ್ನು ಮಾಡಿರ್ತಕ್ಕಂಥ ಇದೆ. ಇದಲ್ಲದೆ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಹಿತ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅವರು ಪಟ್ಟಣ ಗ್ರಾಮದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಶಾಲೆಯನ್ನು ತೆಗೆದು ಅಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ಅನಾಥ ಮಕ್ಕಳಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ಅವರಿಗೆ ಶಿಕ್ಷಣ ಕೊಡಿಸ್ತಕ್ಕಂಥ ಕೆಲಸನ ಶ್ರೀಯುತ ಖಂಡೋಜಿ ಅವರು ಮಾಡಿದ್ದಾರೆ. ಅವರ ಸವಿನೆನಪ ಇರಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ದಿವಸ ನಾವು ಅವರ ಮಗ ನಾಗರಾಜ್ ಖಂಡೋಜಿ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಟ್ಟುಕೊಂಡಿವಿ ಸರ್. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ವಹಿಸಿಕೊಳ್ಳಿದ್ದಾರೆ. ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ನಮ್ಮ KKRD ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಸಾಹೇಬರು ನೆರವೇರಿಸಲಾಗಿದ್ದಾರೆ.
ಅಧ್ಯಕ್ಷತೆಯನ್ನು ದಕ್ಷಿಣ ಮತಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ ಅವರು ವಹಿಸಿಕೊಳ್ಳಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದ ಪರ ಪೂಜ್ಯರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮಹಾಸ್ವಾಮೀಜಿಯವರು ಮತ್ತು ಹಲವಾರು ಸ್ವಾಮಿಗಳು, ಚೆನ್ನಗೇರಿ ಸ್ವಾಮೀಜಿ, ಬಬಲಾದ ಸ್ವಾಮೀಜಿಯವರು, ಮತ್ತು ಹುಣಸೆಹಟ್ಟಿಗಿರಿ ಸ್ವಾಮೀಜಿಯವರು, ಮುಸಲಾಂಬ ಸ್ವಾಮೀಜಿಯವರು, ನಮ್ಮ ಪಾಲ್ಕಿ ತಾಲೂಕಿನ ಬೀದರ್ ಜಿಲ್ಲೆಯ ಪಾಲ್ಕಿ ತಾಲೂಕಿನ ಸ್ವಾಮೀಜಿಯವರು. ಕೆರೆ ಅಂಬಲಗ ಗ್ರಾಮದ ಶ್ರೀ ಮಾಳಿಂಗೇಶ್ವರರ ಬೆಳ್ಳಿ ಮೂರ್ತಿ ಕಳ್ಳತನ ಮಾಡಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂತೆ ಕೋಮ್ರಾಂ ಭೀಮಗೊಂಡ ಕುರುಬ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೆರಿ ಅಂಬಲಗ ಗ್ರಾಮದ ಮಾಳಿಂಗೇಶ್ವರ ಬೆಳ್ಳಿ ಮೂರ್ತಿ ಕಳ್ಳತನವಾಗಿದ್ದು, ಕಳ್ಳತನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂತೆ ಕೋಮರಾಂ ಭೀಮಗೊಂಡ ಕುರುಬ ಸಂಘ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಮದ್ರಿಕಿ, ಶಿವಾಜಿ ಖಂಡೋಜಿ, ರಾಜು ಪತ್ತೇಪೂರ್, ಅಂಬರೀಶ್ ಮುತ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಸಮಾಜದ ಹಾಲುಮತ ಸಮಾಜದ ಗೋಂಡ ಕುರುಬ ಜನಾಂಗದ ಕಟ್ಟ ಕಡೆ ಕುರುಬನಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ಈ ಸಂಘಟನೆ ಕೆಲಸ ಮಾಡ್ತಾ ಇದೆ. ದಿನಾಂಕ 3ನೇ ತಾರೀಕು ಇದೇ 3/12/2025 ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಏನು ಕೆರೆ ಅಂಬಲಗ ಗ್ರಾಮ ಇದೆ, ಆ ಗ್ರಾಮದಲ್ಲಿ ನಮ್ಮ ಸಮುದಾಯದ ಹಾಲುಮತ ಸಮುದಾಯದ ಆರಾಧ್ಯ ದೈವ ಮಾಳಿಂಗೇಶ್ವರ ದೇವಸ್ಥಾನ ಇರುತ್ತೆ. ಆ ಮಾಳಿಂಗೇಶ್ವರ ದೇವಸ್ಥಾನದ ಒಂದು ಗರ್ಭಗುಡಿಯಲ್ಲಿ ಮಾಳಿಂಗೇಶ್ವರರ ಮೂರ್ತಿಯ ಬೆಳ್ಳಿ ಮೂರ್ತಿ ಇದೆ. ಅದರ ಜೊತೆಗೆ ಏನಪ್ಪ ಅಂದರೆ ಬೆಳ್ಳಿಯ ಒಂದು ಛತ್ರಿ ಇದೆ. ಅದನ್ನು ಯಾರೋ ಕಿಡಿಗೇಡಿಗಳು ಕಳ್ಳರು ಅದನ್ನು ಕಳ್ಳತನ ಮಾಡಿದ್ದಾರೆ. ಮಧ್ಯಾಹ್ನ ಹೊತ್ತು ಸುಮಾರು 3ರಿಂದ 6 ಗಂಟೆ ಒಳಗಡೆ ಆಗಿರ್ತಕ್ಕಂಥದ್ದು ಪ್ರಕರಣ ಇದು ಕಳ್ಳತನ ಇದು ಮೊದಲಲ್ಲ. ಮೊದಲ ಮುಂಚೆ ಒಂದು 10 ತಿಂಗಳ ಹಿಂದ್ಗಡೆ ಕೂಡ, 1 ವರ್ಷದ ಹಿಂದ್ಗಡೆ ಕೂಡ ಕಳ್ಳತನ ಆಗಿತ್ತು ಅಂತ ವಿಷಯ ಹೇಳಿದ್ರು ಊರಿನವರು. ಯಾಕಂದರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮುದಾಯದವರಿದ್ದಾರೆ ಮತ್ತು ಆ ಊರಿನ ಕೆರೆಯಂಬಲ ಗ್ರಾಮದ ಎಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ. ಯಾಕಂತಂದರೆ 10 ತಿಂಗಳ ಹಿಂದೆ 1 ವರ್ಷದ ಹಿಂದ್ಗಡೆ ಏನಪ್ಪ ಅಂತಂದರೆ 2 ಕುದುರೆ 2 ಆನೆಗಳನ್ನು ವಿಗ್ರಹ, ಏನೋ 2 ಕುದುರೆ ಮತ್ತು 2 ಆನೆಗಳ ವಿಗ್ರಹ ಏನಿದೆ ಅದು ಕಳ್ಳತನ ಆಗಿತ್ತು. ಇದು 2ನೇ ಸಲ ಆಗಿರ್ತಕ್ಕಂಥದ್ದು. ಹೀಗಾಗಿ ನಾವು ತಮ್ಮ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನಪ್ಪ ಮನವಿ ಮಾಡ್ಕೊಳ್ಳೋದಂದರೆ, ಗ್ರಾಮ ಪಂಚಾಯತಿಯವರು ಹೇಳಲಿ, ಅವರು ಅಲ್ಲಿ ಒಂದು CC ಕ್ಯಾಮ್ರಾ ಅಳವಡಿಸ್ಬೇಕು. ಅದ್ರ ಜೊತೆಗೆ ಏನಿವತ್ತು ಮೂರ್ತಿ ಕಳುವಾಗಿದೆ ಅದನ್ನು ಕೊಡ್ತಕ್ಕಂಥ ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನು ಕೂಡ ಸರ್ಕಾರ ನಿಗಾವಹಿಸಬೇಕಂತ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ವರಿಷ್ಠಾಧಿಕಾರಿಗಳಲ್ಲಿ ತಮ್ಮ ಮೂಲಕ ಮನವಿಯನ್ನು ಮಾಡ್ಕೊಡ್ತೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.